ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ನಾಯಕತ್ವ ವಾರ್ಗೆ ನಾಯಿ ಲಿಂಕ್, ಏನಿದು ಹೊಸ ವ್ಯಾಖ್ಯಾನ? ಮಹದೇವಪ್ಪ ಮಾರ್ಮಿಕ ಮಾತು ಜೋರಾಯ್ತು. ಡಾಗ್ ಪಾಲಿಟಿಕ್ಸ್. ಕಟ್ಟ ಕಾಂಗ್ರೆಸ್ ವರ್ಸಸ್ ಮೂಲ ಕಾಂಗ್ರೆಸ್. ನಿಯತ್ತಿರೋದು ಯಾರಿಗೆ? ಕಟ್ಟ ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳಲ್ಲ, ಋಣ ತೀರಿಸೋ ನಾಯಿಗಳು. ನಿಯತ್ತೇ ನಾಯಿಗಳ ಸ್ವಭಾವ ಅಂತ ಡಿಕೆ ಸುರೇಶ್ ಪರೋಕ್ಷ ಕೌಂಟರ್. ಬಿಜೆಪಿ ನಾಯಕರಿಗೆ ಅಸ್ತ್ರವಾಯಿತು ಕಾಂಗ್ರೆಸ್ನ ಡಾಗ್ ಪಾಲಿಟಿಕ್ಸ್. ಪ್ರಧಾನಿ ಮೋದಿ ಆನೆಯಂತೆ ಕೈ ನಾಯಕರು ಬೊಗಳುವ ನಾಯಿಗಳ. ಯಾರ್ಯಾರು ನಾಯಿಗಳು ಅಂತ ಮಹದೇವಪ್ಪ ಹೇಳಲಿ ಅಂತಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ನಾಯಿ ಕಳ್ಳ ಬಂದ್ರು ಬೊಗಳುತ್ತೆ, ಒಳ್ಳೆಯವರು ಬಂದ್ರು ಬೊಗಳುತ್ತೆ. ಛಲವಾದಿ ನಾರಾಯಣಸ್ವಾಮಿಯನ್ನ ನಾಯಿಗೆ ಹೋಲಿಸಿದ್ದಾರೆ ಅಶೋಕ್ ರೈ. ನಾಯಿಗಿಂತ ಬಾಲ ಕಿಮ್ಮತ್ತು. ನಾಯಿ ಯಾರು, ಬಾಲ ಯಾರು? ರಾಜಕೀಯ ಮತ್ತು ನಿಯತ್ತು ರಾಜಕಾರಣಿಗಳಿಗೆ ಏನ್ರಿ ಸಂಬಂಧ ಇದು? ರಾಜಕಾರಣಿಗಳಿಗೂ ನಾಯಿಗೂ ಏನ್ರಿ ಸಂಬಂಧ? ಪ್ರಾಣಿಗೂ ಮನುಷ್ಯರಿಗೂ ಬೆಲೆ ವ್ಯತ್ಯಾಸನೇ ಇಲ್ವಾ? ನಾಯಿಗೂ ಮತ್ತು ಮನುಷ್ಯನಿಗೂ ತುಂಬ ವ್ಯತ್ಯಾಸ ಇದೆ. ಮನುಷ್ಯ ಒಂದು ಬುದ್ಧಿವಂತ ಪ್ರಾಣಿ. ಸೊ ಮನುಷ್ಯ ತನ್ನನ್ನು ತಾನು ನಾಯಿಗೆ ಹೋಲಿಸಿಕೊಳ್ಳುವುದೇ? ಎಸ್ಪೆಷಲಿ ರಾಜಕಾರಣಿಗಳು, ನಮ್ಮ ಜನಪ್ರತಿನಿಧಿಗಳು, ನಮ್ಮನ್ನು ಆಳುವವರು, ನಮಗೆ ದಾರಿ ತೋರಿಸಬೇಕಾದವರು, ನಮಗೋಸ್ಕರ ನೀತಿ ನಿಯಮಗಳನ್ನು ಮಾಡಬೇಕಾದವರು. ನಾನು ನಿಯತ್ತಿನ ನಾಯಿ, ನಾನು ಬೀದಿ ನಾಯಿ, ನಾನು ಋಣ ತೀರಿಸೋ ನಾಯಿ ಅಂತ ತಮ್ಮನ್ನು ತಾವು ನಾಯಿಗೋಲ್ಸ್ಕೊಂಡು ಮಾತಾಡ್ತಾ ಇದ್ದಾರಲ್ಲ. ಸೊ ನಾನು ಭಾಳ ಮಾತಾಡಬಾರ್ದು ಈ ನಾಯಿಗಳ ಬಗ್ಗೆ. ಅವ್ರು ಹೇಳ್ತಾ ಇರುವ ನಾಯಿಗಳ ಬಗ್ಗೆ. ಯಾರು ರಾಜಕಾರಣಿಗಳು ಆ ನಾಯಿ, ಈ ನಾಯಿ, ಈ ನಾಯಿ, ನನಗಂತೂ ಫುಲ್ ಕನ್ಫ್ಯೂಷನ್ ಯಾವ ನಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಹಾಗಾದರೆ ಬನ್ನಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಎಲ್ಲಿಂದ ಆರಂಭ ಆಯಿತು ಇದು ಅಂತ ನೋಡೋಣ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಇಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಅಲ್ಲಿ ನಾಯಕರು ಹೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಕಟ್ಟ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂತ, ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ.